ಹೆಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನನಗೆ ಗೊತ್ತು RCB ಫ್ಯಾನ್ಸ್ ಅಂತೂ ಕಂಪ್ಲೀಟಾಗಿ ಹ್ಯಾಪಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ 200 ರನ್ ಒಳಗಡೆ ನಿಲ್ಲಿಸ್ಬೇಕು ಅಂತ ಏನು ಅನ್ಕೊಂಡು ನಿಲ್ಲಿಸಿದ್ರಲ್ಲ, ಅದಕ್ಕೆ ಇನ್ನೂ ಖುಷಿಯಾಗಿರ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಅನ್ಕೊಳ್ಳೋದೇನು ಅದ್ಭುತವಾಗಿ ಇತ್ತು ನೆನ್ನೆ ಮ್ಯಾಚ್ ಅಂತೂ. ಅದು ಅಲ್ಲದೆ ಇನ್ನೊಂದು ವಿಷಯ ಹೇಳೋದೇನೆಂದರೆ, ಇಲ್ಲಿ ಯಾರನ್ನ ನೋಟಿಸ್ ಮಾಡಿಲ್ವಲ್ಲ ನೀವು, ಮಾಡಿರ್ತೀರ. ಮ್ಯಾಕ್ಸ್ವೆಲ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಬಾಲ್ನ ವೇಸ್ಟ್ ಮಾಡೋದಲ್ಲ, ಜಸ್ಟ್ ವಿಕೆಟ್ನು ಕೂಡ ಕೇರ್ ಮಾಡ್ದೇ ಹೊಡಿತಾ ಹೋದರೆ. ಯಾಕೆಂದರೆ ಲಾಸ್ಟ್ ಓವರಲ್ಲಿ ರನ್ಸ್ ಬರಬೇಕು, ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲೇ ರನ್ಸ್ನ ನಿಲ್ಲಿಸಿದ್ದಾರೆ. ಫೀಲ್ಡಿಂಗ್ ಚೆನ್ನಾಗಿತ್ತು, ಅದ್ಭುತವಾಗಿತ್ತಲ್ಲ. ಅದ್ಭುತವಾಗಿ ಬಂದಿರೋದ್ರಿಂದ ಮ್ಯಾಚು ನಮ್ದಾಯಿತು. ಸೊ ಇಲ್ಲಿ ಎಲ್ಲರೂ ಈಗ ಫೋಕಸ್ ಮಾಡ್ತಿರೋದು, ಇಲ್ಲ ನಾವು ಪ್ಲೇ ಆಫಿಗೆ ಎಂಟ್ರ್ ಆಗಿದ್ದೀವಿ ಅದು ಇದು ಅಲ್ಲ, ಕಪ್ ಈ ಸಲ ಬರುತ್ತೆ ಅನ್ನೋದು, ಈ ಸಲ ಕಪ್ ನಮ್ಮದು ಅನ್ನೋ ರೀತಿ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ರೆ. ಸೊ ಗೈಸ್, ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಈಗ RCBಯ ಕ್ರಿಕೆಟ್ ಬಗ್ಗೆ ಮಾತಾಡಿ ಇವರ ಮೂವಿಯ ಅಪ್ಡೇಟ್ ಬಗ್ಗೆ ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಅಪ್ಡೇಟ್ ಅಂತಲ್ಲ, ಜಸ್ಟ್ ನಮಗೆ ಸಿಕ್ಕಿರುವಂಥ ಒಂದು ಪಿಕ್ಸ್ ಆಚೆ ಹಾಕಿರೋದ್ರಿಂದ ನಾವು ಹೇಳ್ತಿರೋವಂಥದ್ದು. ಸೊ 45 ಡೇಸ್ ಶೂಟ್ ಅಂತ ಏನು ನಡೀತಲ್ಲ, ಸೊ ಇವರ ಅಂಡರಲ್ಲೇ ನಡೆದಿರೋವಂಥದ್ದು. ಕಿಚ್ಚ ಸುದೀಪ್ ಅವರು ಕೂಡ ತುಂಬಾ ಏನಂತಾರೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅವರ ಎಫರ್ಟಿಗೆ. ತುಂಬಾ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ, ಯುನೀಕಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. 43 ಡೇಸ್ನ ಶೂಟಿಂಗ್ ಆಗಿರುವಂಥದ್ದು. ಸೊ ಇಲ್ಲಿ ಇವ್ರು ಮೆನ್ಷನ್ ಮಾಡ್ತಿರೋದು ಏನಂದರೆ, ನೋಡಿ ಇಲ್ಲೇ ಹೇಳ್ತಿದ್ದಾರೆ, ಏನು ರಿವೀಲ್ ಮಾಡೋದಕ್ಕಾಗಲ್ಲ ಯಾವ ರೀತಿ ಇರುತ್ತೆ ಅಂತ, ಬಟ್ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ಯೂನಿಕ್ ಆಗಿದೆ. ಅದರಲ್ಲಿ ಏನೇನು ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಚೇಸಿಂಗ್ ಸೀನ್ ಇರುತ್ತೆ, ಫೈಟ್ ಆಗ್ತಿರುತ್ತೆ, ಅದ್ರ ಜೊತೆಗೆ ಏನೇನಿದೆ ಅಂತ ಸೈಮಲ್ಟೇನಿಯಸ್ಲಿ ಏನೇನು ಆಗ್ತಾಯಿದೆ ಅಂತಂದರೆ, ಗನ್ ಫೈಟ್ ಸೀನ್ ಇದೆ, ಚೇಸಿಂಗ್ ಸೀನ್ ಇದೆ, ಮ್ಯಾನ್ ಟು ಮ್ಯಾನ್, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಇದೆ. ಅದರ ಅರ್ಥ ಒಬ್ರಿಗೊಬ್ರು ಫೈಟ್. ಹೆಂಗೆ ನೀವು ಕ್ಯಾಪ್ಟನ್ ಅಮೇರಿಕಾ, ಐರನ್ ಮ್ಯಾನ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಇರುತ್ತಲ್ಲ, ಅದೇ ರೀತಿ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಮ್ಯಾನ್ ಟು ಮ್ಯಾನ್ ಅಂದ ತಕ್ಷಣ ಅದೇ ಬರುವಂಥದ್ದು. ಸೊ ಫೈರ್ ಬಾಲ್ಸ್ ಜೊತೆಗೆ, ಅಂದರೆ ನಿಮಗೆ ಎಲ್ಲ ಎಫೆಕ್ಟ್ಸ್ ಜೊತೆಗೆ, ಅಂದರೆ ಫೈರ್ ಎಫೆಕ್ಟ್ ಇರುತ್ತೆ, ಎಲ್ಲ ಒಂದು ಎಫೆಕ್ಟ್ ಅಥವಾ ಸೈಮಲ್ಟೇನಿಯಸ್ ಫೈಟ್ ಸೀಕ್ವೆನ್ಸ್ ಅಥವಾ ಆ್ಯಕ್ಷನ್ ಸೀಕ್ವೆನ್ಸ್ ಅಂತಲೇ ಹೇಳ್ಬೋದು. ಇದು ಅದ್ಭುತವಾಗಿದೆ, ಹ್ಯೂಜ್ ಆಗಿದೆ ಅಂತ ಹೇಳ್ತಿರುವಂಥದ್ದು ಚೇತನ್ ಡಿಸೋಜಾ ಇವರ ಟೀಮ್ ಅವರು ಆಗಿರುವಂಥದ್ದು. ಸೊ ನಾನು ಹೇಳ್ದಂಗೆ ಇದು ಯುನೀಕ್ ಆಗಿರೋವಂಥ ಫೈಟ್ ಸೀಕ್ವೆನ್ಸ್ನ ಮೇಯ್ನ್ಲಿ ನಾನು ಯಾವಾಗಲೂ ಹೇಳ್ತಿದ್ದೇನೆಂದರೆ, ನಿಮಗೆ ವಯಲೆನ್ಸಲ್ಲಿ ಇದು ಟ್ರೂ ಆಗಿ ಕಾಣ್ತಿದೆ ಅಂತ ಹೇಳ್ತಾ ಇದ್ದೆ. ಸೊ ಇವರ ಪ್ರಕಾರ ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ಯೂನೀಕ್ ಆಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಕ್ಸ್ ಮೂವಿಗೆ ಕಾಯ್ತಿರೋರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮಗೆ ಹೇಳಿದೆ LC ಯೂನಿವರ್ಸಿಂದ ಒಂದು ಶಾರ್ಟ್ ಫಿಲ್ಮ್ ಬರುತ್ತೆ. ಅದು ಫಸ್ಟ್ ಪ್ಲ್ಯಾನ್ ಆಗಿರುವಂಥದ್ದು, ಎಲ್ಲಿಂದ ಹೇಗೆ LC ಯೂನಿವರ್ಸ್ ಹೇಗೆ ಸ್ಟಾರ್ಟ್ ಆಯಿತು, ಲೋಕೇಶ್ ಕನಗರಾಜ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಲ್ಲ. ಅದಕ್ಕೋಸ್ಕರ ಒಂದು ಶಾರ್ಟ್ ಫಿಲ್ಮ್, ಒಂದು ಏನಂತಾರೆ OTTಗೆ ಬಿಡೋ ರೀತಿ ಒಂದು ಕಂಟೆಂಟ್ನ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ. ಈಗ ಅದ್ರದ್ದು ನೇಮ್ ರಿವೀಲ್ ಆಗಿದೆ, ಟೈಟಲ್ ಅಂದರೆ ಇದನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಅವ್ರ ಕಡೆಯಿಂದ ಬರಬೇಕು. ಟೈಟಲ್ ಇರುವಂಥದ್ದು ಪುಳೆ ಸುಜಿ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ ತಕ್ಷಣ ಈ ಮೂವಿ ಎಲ್ಲ ನೋಡಿರ್ತೀವಿ, ಸ್ಟಾರ್ಟ್ ಹೇಗಾಯಿತು ಅಂತ ನೋಡೋದಕ್ಕೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ. ಕಾಂತಾರ ಶೂಟಿಂಗ್ ನಡೀತಾ ಇದೆ, ಅಲ್ಲಿಂದ ಒಂದು ಪಿಕ್ ಆಚೆ ಬಂದಿದೆ ರಕ್ಷಿತ್ ಶೆಟ್ಟಿ ಅವರು, ಅಂದರೆ ಇರುವಂಥದ್ದು. ಸೊ ಇವ್ರು ಪಿಕ್ ಆಚೆ ಹಾಕಿದಾಗ ಸೊ ಐಡಿಯಾ ಎಲ್ಲ ನೋಡ್ತಾ ಇದ್ದೀರಾ, ಅಂದರೆ ವರ್ಕ್ ಮಾಡ್ತಿರೋವಂಥ ವರ್ಕಿಂಗ್ ಸ್ಟೈಲ್ ಅವ್ರು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಬಜೆಟ್ ಹೈ ಆಗಿದೆ, 100 crores ಮೇಲೆ ಇರುವಂಥ ಮೂವಿ ಆಗಿರೋಂಥದ್ದು. ಕಂಪ್ಲೀಟ್ ಪ್ರೊಫೆಷ್ನಲ್ ಆಗಿ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿದಾಗ ಅದಂಥ ಫೀಲ್ ಬಂತು. ಹಾಗೆಯೇ ಸೆಟ್ ಅದೇ ಹೇಳಿದಾಗೆ 12 ದಿನದ ಶೂಟಿಂಗ್ ಇಲ್ಲೇ ಕುಂದಾಪುರದಲ್ಲೇ ಅಲ್ಲೇ ಸೆಟ್ ಹಾಕಿರುವಂಥದ್ದು. ಸೊ ಬಜೆಟ್ ಹೈ ಆಗಿದೆ, ಸೆಟ್ ಎದುರುಗಡೆ ನೋಡೋದಕ್ಕೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈಗ ಡೆವಿಲ್ ಮೂವಿ ಬಗ್ಗೆ ಮಾತಾಡೋದಾದರೆ, ನಾನೊಂದು ಹೇಳಿದ್ದೇನು ಗೊತ್ತಾ ನಿಮಗೆ, ಟಾಕ್ಸಿಕ್ ಮೂವಿಯಲ್ಲಿ ಒಬ್ಬರು ಸರ್ಪ್ರೈಸಿಂಗ್ ಆಗಿ ಬರ್ತಾರೆ, ಒಂದು ಫೀಮೇಲ್ ಲೀಡ್ ಆ್ಯಕ್ಟ್ರೆಸಸ್. ಹಾಗೆಯೇ ಡೆವಿಲಲ್ಲೂ ಕೂಡ ಒಂದು ಲೀಡ್ ಆ್ಯಕ್ಟ್ರೆಸ್ ಸರ್ಪ್ರೈಸಿಂಗ್ ಆಗಿ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತೇನೆ. ಸೊ ಇಲ್ಲಿ ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು ಏನಂದರೆ, ನಿಶ್ವಿಕಾ ಅವರು ಕೂಡ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಬಸ್ ಪ್ರಕಾರ ಇರೋವಂಥದ್ದು, ನ್ಯೂಸ್ ಯಾವುದಕ್ಕೂ ಅಫಿಷಿಯಲ್ ಆದಮೇಲೆ ನಂಬಬೇಕಾಗುತ್ತೆ. ಸೊ ನಿಮಗೇನು ಅನಿಸುತ್ತೆ, ಇವರಿದ್ದರೆ ಯಾವ ಪಾತ್ರದಲ್ಲಿರ್ಬೋದು, ಅಥವಾ ಪಾತ್ರ ನಿಜವಾಗ್ಲೂ ಮಾಡ್ತಿದ್ದಾರೆ? ಈಗ ನನ್ನನ್ನು ಕೇಳೋದಾದರೆ, ಪರ್ಸನಲಿ ನಾನು ಹೇಳಬೇಕಾಗಿರೋದೇನೆಂದರೆ, ನಿಶ್ವಿಕಾ ಅವರು ಈ ಮೂವಿಲಿ ಇರಲೇಬೇಕು ಸ್ಟೋರಿ ವೈಸ್ ಕೇಳೋದಾದರೆ. ಬಟ್ ಬಾಕಿ ಎಲ್ಲ ಟೀಮ್ ಅವರಿಗೆ ಬಿಟ್ಟಿರೋದಲ್ಲ. ಸೊ ಹೋಪ್ ಮಾಡೋಣ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಇದೊಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. ನೋಡಿ, ಇದೇ ಸ್ಟ್ರಾಟಜಿನ ಏನಾದರೂ ಕಾಟೇರ ಟೀಮ್ ಅಪ್ಲೈ ಮಾಡಿದ್ದೀರಿ. ನಾನು ಇದನ್ನೇ ಹೇಳಿದ್ದು, ನಿಮಗೆ ರಿಲೀಸ್ ಮಾಡೋಕ್ಕಿದೆಯಾ, OTTಲಾದರೂ ರಿಲೀಸ್ ಮಾಡ್ಬೋದಾಗಿತ್ತು. ಎಷ್ಟೋ ಜನ, ನಾನು ಸುಮ್ಮನೆ ಹೇಳ್ತಿರೋಂಥದ್ದಲ್ಲ ಕಾಟೇರ ವಿಷಯನ, ಕಾಟೇರ ನಿಜವಾಗ್ಲೂ ಡಿಮ್ಯಾಂಡ್ ಇತ್ತು, ಆದರೂ ಕೂಡ ಹೋಗಲಿಲ್ಲ, ಡಿಸ್ಟ್ರಿಬ್ಯೂಷನ್ ಆಗಲಿಲ್ಲ. ಅಟ್ಲೀಸ್ಟ್ OTTಲಾದರೂ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಾದರೂ ಬಿಡ್ಬೋದಾಗಿತ್ತಲ್ಲ. ತೆಲುಗುಲಿ ಬಿಡ್ತೀನಿ ಅಂತ ಹೇಳಿದರು, ಅದು ಬಂದಿದೆಯಲ್ಲೂ ಗೊತ್ತಿಲ್ಲ, ಬಟ್ ತೆಲುಗುಲಾದರೂ ಹೋಗಿದೆ ಅಂತ ಅನ್ಕೊತಾ ಇದ್ದೀನಿ. ಬಟ್ ವಿಷಯ ಏನಂದರೆ, ಈ ಥರ ಯುವ ಮೂವಿ ಥರ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಡ್ಬೋದಾಗಿತ್ತಲ್ಲ. ಕೋರ್ಸ್ ನೋಡಿ, ಇದು OTT ಅಂತ ಬಂದಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಯೂಶ್ವಲಿ ಬಿಡೋ ಅಂಥದ್ದು. ಬಟ್ ಕಾಟೇರ ಟೀಮ್ ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಯುವ ಬಂದಿದೆ, ಇದೊಂದು ಖುಷಿ ಅಂತಲೇ ಹೇಳ್ಬೋದು. ಎಲ್ಲ ಲ್ಯಾಂಗ್ವೇಜಸ್, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ,
ಕನ್ನಡ ಆಫ್ಕೋರ್ಸ್ ಒರಿಜಿನ್ ಕನ್ನಡ ಆಗಿರೋವಂಥದ್ದು ಹಿಂದಿ ಜೊತೆನೂ ಬರ್ತಾ ಇರುವಂಥದ್ದು ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈಗ ಕೋಟಿ ಮೂವಿಯ ರಿಲೀಸ್ ಡೇಟ್ ಆಚೆ ಬಂದಿದೆ. ಜೂನ್ 14ನೇ ತಾರೀಕು ಆಗಿರೋವಂಥದ್ದು. ನೀವೆಲ್ಲ ಎಕ್ಸೈಟೆಡ್ ಆಗಿರಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ನನಗಿಂಥ ಸ್ಟೋರಿ ಎಲ್ಲ OTT ನೋಡಿದ್ರು ಸಾಕು ಅನ್ನಿಸ್ತಾ ಇರೋವಂಥದ್ದು. ಜಸ್ಟ್ ನನಗೆ ಟ್ರೈಲರ್ ನೋಡಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಬಟ್ ನೋಡೋಣ, ತುಂಬಾ ಅದ್ಭುತವಾಗಿ ಮೇಕಿಂಗ್ ಎಲ್ಲ ತುಂಬಾ ಅದ್ಭುತವಾಗಿದೆ. ಜಿಯೋ ಸ್ಟುಡಿಯೋಸ್ ಅವರಿದೆ, ವೈಷ್ಣವ್ ಸ್ಟುಡಿಯೋಸ್ ಅವರಿದ್ದಾರೆ, ಎಲ್ಲ ಕೊಲಾಬ್ರೇಟ್ ಆಗಿ ಮಾಡಿರೋವಂಥ ಒಂದು ಮೂವಿ ಆಗಿರೋವಂಥದ್ದು ಅದ್ಭುತವಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸ್ಟೋರಿ ವೈಸ್, ಮೇಯ್ನ್ಲಿ ಸ್ಕ್ರಿಪ್ಟ್ ವೈಸ್ ಕಾನ್ಸಂಟ್ರೇಟ್ ಮಾಡಿರೋವಂಥದ್ದು. ಡಾಲಿ ಧನಂಜಯ ಅವರು ಈ ಥರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಿರಲ್ಲ, ತುಂಬಾ ಇಷ್ಟಪಡ್ತೀನಿ ಇವರೊಂದು ಎಫರ್ಟಿಗೆ. ಸೂರ್ಯ ಅವರ ಮೂವಿ ಏನಿದೆಯಲ್ಲ ಕಂಗುವಾ, ಇದೇ ದಿವಾಲಿಗೆ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ದಿವಾಲಿಗೆ ರಿಲೀಸಸ್ನ ಇಟ್ಕೊಂಡಿದ್ದಾರೆ. ತಲಪತಿ ವಿಜಯ್ ಅವರ ಗೋಟ್ ಮೂವಿ ಏನು ಬರೋಕೆ ಕೊಟ್ಟಿದ್ದಲ್ಲ, ಅದರದ್ದು VFX ವರ್ಕ್ ಮೇಲೆ ಮಾಡ್ತಿರುವಂಥದ್ದನ್ನು ಒಂದು ಪಿಕ್ನ ಆಚೆ ಹಾಕಿದ್ದಾರೆ. ಅಂದರೆ ಏನು ವರ್ಕ್ ನಡೀತಿದೆ ಅದನ್ನು ಆಚೆ ಹಾಕಿರುವಂಥದ್ದು. ಅದ್ಭುತವಾಗಿ ಮೇಕಿಂಗ್ ಎಲ್ಲ ತುಂಬಾ ಅದ್ಭುತವಾಗಿದೆ. ಡ್ಯುವೆಲ್ ಶೇಡ್ಸಲ್ಲಿರೋವಂಥದ್ದು, ಡಬಲ್ ಆ್ಯಕ್ಟಿಂಗ್ ಇರೋವಂಥದ್ದು. ಸೊ ಆ ಡ್ಯುವೆಲ್ ಆ್ಯಕ್ಟಿಂಗಲ್ಲಿ ಎಷ್ಟು ಶೇಡ್ಸ್ ಬರೋಕೆ ಕೊಟ್ಟಿದೆ ಅಂತ ನಾವು ನೋಡೋಕೆ ಕೊಟ್ಟಿರೋವಂಥದ್ದು. ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಓಕೆ, ಮಿರಾಯ್ ಮೂವಿ ಬಗ್ಗೆ ಒಂದು ಹೊಸದಾಗಿ ಏನೋ ಅನ್ವೀಲ್ ಮಾಡೋಕೆ ಹೊರಟಿದ್ದಾರೆ. ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲ ಒಂದು ಸ್ಪೆಷಲೈಸ್ಡ್ ವೆಪನ್ ಪವರ್ ಕೂಡ ಆಗಿರ್ಬೋದು. ಇಲ್ಲಿ ಕೊಟ್ಟಿರೋವಂಥದ್ದು ಬ್ಲ್ಯಾಕ್ ಸ್ವಾಟ್ನ ಅನ್ವೀಲ್ ಮಾಡ್ತಿದ್ದೀನಿ ಅಂತ. ಅದರ ಅರ್ಥ ಇದೇ 20ನೇ ತಾರೀಕು ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಮೂವಿ ರಿಲೀಸ್ ಡೇಟ್ ಎಲ್ಲ ಇನ್ನು ಅಪ್ಕಮಿಂಗ್ ಡೇಸಲ್ಲೇ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.